ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಸೊ ನಮ್ಮ ಚಲುವರಾಯ ಸ್ವಾಮಿ ಅವರು ಒನ್ಸ್ ಅಗೈನ್ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಇವತ್ತು. ಬಜೆಟಲ್ಲಿ ಏನೇನು ಇದು ಮಾಡ್ತಿದ್ದೀರಾ ಅಂತ ಪಾಪ ಹೇಳ್ತಾರೆ. 5 ವರ್ಷದ್ದು ನಿರಂತರವಾಗಿ ಅಭಿವೃದ್ಧಿ ಕಡ್ದು ಕಟ್ಟೆ ಹಾಕ್ತೀವಿ. ಕೃಷಿ ವಿಶ್ವವಿದ್ಯಾನಿಲಯ ಇದೆ, ಭವನಗಳಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಮಗದೊಂದಿದೆ ಅಂದರು. ಚಲುವರಾಯ ಸ್ವಾಮಿ ಅಲಿಯಾಸ್ ದುರಾಂಕಾರಿತ ಸ್ವಾಮಿಗಳೇ, ನಮಗೆ ಯಾವ ಕಟ್ಟಡಗಳಾಗಲಿ ಇನ್ನೊಂದಾಗಲಿ ಮೊದಲು ಬೇಡ. ಜನಗಳಿಗೆ ಫಸ್ಟು ನೆಮ್ಮದಿ ಕೊಡೋದನ್ನು ದಯಪಾಲಿಸಿ ಆಯಿತಾ. ಇವತ್ತು ಜನಗಳಲ್ಲಿ ದುಡ್ಡಿಲ್ಲ, ಬೆಳೆದಿರೋ ಬೆಳೆಗೆ ರೈತರಿಗೆ ಬೆಲೆ ಸಿಗ್ತಾಯಿಲ್ಲ, ತೊಗರಿ ತಗೋತಾ ಇಲ್ಲ ಆಯಿತಾ. ಇವನ್ನೆಲ್ಲ ಬಿಟ್ಬಿಟ್ಟು ಅಕ್ಕಿ ಖರೀದಿ ಮಾಡ್ತಿಲ್ಲ, ಭತ್ತ ಖರೀದಿ ಮಾಡ್ತಿಲ್ಲ. ಇವನ್ನೆಲ್ಲ ಬಿಟ್ಬಿಟ್ಟು ನಾನು ಬಿಲ್ಡಿಂಗ್ ಕಟ್ತೀನಿ, ಇನ್ನೊಂದು ಕಟ್ತೀನಿ, ಬಜೆಟಲ್ಲಿ ದುಡ್ಡಿಡಿಸ್ತೀನಿ, ಅವೆಲ್ಲ ಬರೀ ಪೇಪರಲ್ಲಿ ಮಾತ್ರ ಅಷ್ಟೇ ನಿಮ್ಮದು. ಅದು ಬಿಟ್ಟರೆ ವೈಯಕ್ತಿಕ ಹಿತಾಸಕ್ತಿಗೆ ದುಡ್ಡು ರಿಲೀಸ್ ಮಾಡಿ ನಿಮ್ಮ ಅಭಿವೃದ್ಧಿ ಮಾಡ್ಕೊಳ್ತೀರ ಅಷ್ಟೇ ನಿಮ್ಮದು. ಅದೇನು ಕಡ್ದು ಕಟ್ಟೆ ಹಾಕ್ತೀರ ನೋಡೋಣ ಬಾರಪ್ಪ. ಪಾಪ ನನ್ನ ಕುಮಾರಸ್ವಾಮಿಗೆ ಬಜೆಟಲ್ಲಿ ಏನು ಇಡ್ಸಿದ್ರು, ಕಡ್ದು ಕಟ್ಟೆ ಹಾಕಿದ್ರ, ಕೇಂದ್ರದಿಂದ ಏನು ಅದೆಲ್ಲ ಇವಾಗ ಕಡ್ದು ಕಟ್ಟೆ ಹಾಕಿವ್ರಂತೆ. ಮಂಡ್ಯ ಜಿಲ್ಲೆಗೆ ಏನು ಕೊಡ್ತೀರಾ, ಏನು ಎತ್ತ ನೋಡೋಣ. ಅದಾದಮೇಲೆ ತಾವು ಹೇಳ್ತೀರಿ ಕುಮಾರಸ್ವಾಮಿ ಅವರು ಯಾವಾಗ ಜ್ಯೋತಿಷ್ಯ ಇದನ್ನು ಕಲಿಯೋಕ್ಕೆ ಹೋಗಿದ್ರು, ಅವ್ರ ಹತ್ರ ಹೋಗ್ಬೇಕು ನಾವು ಭವಿಷ್ಯ ಹೇಳೋದನ್ನ ಅಂತ. ಅಯ್ಯೋ ಚಲುವರಾಯ ಸ್ವಾಮಿ, ನಿಮ್ಮಂಥ ಪೆದ್ರೋ ಜಾಣ್ರೋ ಎಡ್ರೋ ನನಗೆ ಗೊತ್ತಿಲ್ಲ. ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಶಾಸಕರ ಪರಿಸ್ಥಿತಿಗಳು, ಭಿನ್ನಾಭಿಪ್ರಾಯಗಳನ್ನ ನೋಡಿದ್ರೆ ಈಗ ಒಂದು 5 ವರ್ಷ ಆಗಿರೋ ಮಕ್ಳಿಗೂ ಪೊಲಿಟಿಕ್ಸ್ಗೆ ಅವ್ರಿಗೆ ಇರ್ತದೆ ನಾಲೆಜು. 5ರಿಂದ 10 ವರ್ಷದೊಳಗೆ, 7 ವರ್ಷ 8 ವರ್ಷ ಸ್ವಲ್ಪ ಶಾರ್ಪ್ ಇರೋರು ಅವರೇ ಹೇಳ್ತಾರೆ ಈ ಸರ್ಕಾರ ಇನ್ನು ಯಾವುದಕ್ಕೂ ಬೀಳೋದು ಇನ್ನೇನೋ ಇನ್ನೊಂದು 2-3 ತಿಂಗಳು ಬಿದ್ದೋಯ್ತದೆ ಅಂತ. ನಿಮಗೆ ಅದು ಅರ್ಥ ಆಗಲ್ಲ ಅಂದರೆ ನೀವು ಮಂತ್ರಿ ಆಗೋದಕ್ಕೆ ಅನ್ಫಿಟ್. ಅದು ಬೇರೆ, ಯು ಆರ್ ದ ಮೋಸ್ಟ್ ಅನ್ಫಿಟ್. ನೀವು ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಖರ್ಗೆ ಇವರೆಲ್ಲ ಅನ್ಫಿಟ್ಟು. ನನಗೆ ದುಡ್ಡು ಕೊಡಲಿಲ್ಲ, ಕೇಂದ್ರದಿಂದ ಬರಲಿಲ್ಲ, ಹೋಗ್ಬಿಟ್ಟು ರಾಮಲಿಂಗಾರೆಡ್ಡಿ ಕಾಲ್ದ ಸಿಲ್ ನುಗ್ಗಿ KSRTCನ ಇವತ್ತು ಡಿಜಿಟಲೈಸ್ಡ್ ಮಾಡಿದ್ದಾರೆ. ನಾವೇನಾರು ಬಸ್ ಹತ್ತಿದ್ರೆ ನಮಗೇನಾದ್ರು ಚೇಂಜ್ ಪ್ರಾಬ್ಲಮ್ ಆದರೆ ನಾವು ಗೂಗಲ್ ಪೇನಲ್ಲಿ ಟಿಕೆಟ್ ತಗೋಬೋದು. ಅದಾದಮೇಲೆ ಕಂಡಕ್ಟ್ರು ಮತ್ತು ಇವರು ಯಾರೋ ಡ್ರೈವರ್ಗೆ 7ನೇ ತಾರೀಕು ಆಗ್ತಾಯಿದ್ರು ತಮ್ಮ ಸರ್ಕಾರಗಳು. ಅದೆಲ್ಲರೂ ಇರ್ಬೋದು, ಆದರೆ ಇವತ್ತು 1ನೇ ತಾರೀಕು ಆ ಅಧಿಕಾರಿ ಅನೂಪ್ ಕುಮಾರ್ಗೆ ಹ್ಯಾಟ್ಸ್ ಆಫ್. ಹೋಗ್ಬಿಟ್ಟು ಡೈಲಿ ಟ್ಯೂಷನ್ ತಗೊಳ್ಳಿ. ದಿನ ಬೆಳಗಾದರೆ ಪತ್ರಿಕಾಗೋಷ್ಠಿ, ಇಲ್ಲ ಅಲ್ಲೆಲ್ಲೋ ದೀಪ ಹತ್ಸೋದು. ಒಬ್ಬ ಮಂತ್ರಿಯಾಗಿ ಮಂತ್ರಿಗಿರಿ ಕೆಲಸ ಮಾಡಿರಿ ಚಲುವರಾಯ ಸ್ವಾಮಿ ಅವರೇ, ಅಲಿಯಾಸ್ ದುರಾಂಕಾರಿ ಸ್ವಾಮಿಗಳೇ. ದಯವಿಟ್ಟು ನೀವು ಹೋಗಿದ್ರಲ್ಲಪ್ಪ ಕೋಡಿ ಮಠದವನ ಹತ್ರ, ಅವರೇ ಮೊದಲೇ ಬುರುಡೆ. ಅದು ಬೇರೆ, ಅವರೇ ನಮಗೆ ಬುರುಡೆ ಸ್ವಾಮಿಗಳು. ಎಲ್ಲೋ ಏನೋ ಆದರೆ ಅದನ್ನ ಲಿಂಕ್ ಮಾಡೋ ಅಂಥ ಸ್ವಾಮಿಗಳು. ಆದರೂ ಅವ್ರು ಹೇಳಿದ್ರಂತಲ್ಲ, ನೀವು ಗೆದ್ದಿರೋದೇ ತುಂಬ ಪ್ರಯಾಸದಿಂದ, ಇದು ನಿಮ್ಮದು ಕೊನೆಯದು. ಇನ್ನು ನಿಮ್ಮ ಹೆಂಡ್ತಿನ ನಿಲ್ಲಿಸ್ಬಿಟ್ಟು ಯಾಕಪ್ಪ ಮಾನ ಮರ್ಯಾದೆ ಕಳ್ಕೊಳ್ತೀರಾ ಅಂದಿದ್ದಕ್ಕೆ ನೀವು ನಿಲ್ಲಿಸ್ಲಿಲ್ವಂತಲ್ಲ. ಪಾಪ ಸ್ಟಾರ್ ಚಂದ್ರನ ತಂದು ಬಕ್ರ ಮಾಡಿದಿರಲ್ಲ. ಇಲ್ಲ ಅಂದರೆ ನಿಮ್ಮ ಹೆಂಡ್ತಿನೇ ನಿಲ್ಲಿಸ್ತಿದ್ರೇನೋ. ಸೊ ಭವಿಷ್ಯ ಯಾರು ಏನು, ಹೌದು ಭವಿಷ್ಯ ಇದ್ದೇ ಇರುತ್ತೆ. ಏನೋ ವರ್ತಮಾನ ಇದ್ಮೇಲೆ ಭವಿಷ್ಯ ಇರುತ್ತೆ ಅಂತ ಅಷ್ಟು ನಿಮ್ಗೆ ಅರ್ಥ ಆಗಲ್ಲ ಅಂದರೆ ನಿಮ್ಮಂಥ ಇವ್ರನ್ನ ಅದೇನು ಮಂತ್ರಿ ಮಾಡಿದಾರೋ ಗೊತ್ತಿಲ್ಲ ನನಗೆ, ಕಾಂಗ್ರೆಸ್ ಪಕ್ಷದವರು. ಸೊ ಅರ್ಥ ಮಾಡ್ಕೊಂಡು ಒಳ್ಳೆ ಪೋಸ್ಟ್ ಸಿಕ್ಕಿದೆ ಕೃಷಿ ಸಚಿವ, ಕಡ್ದು ಕಟ್ಟೆ ಹಾಕ್ರಪ್ಪ. ಮಂಡ್ಯ ಜಿಲ್ಲೆಗೆ ಏನು ಕೊಡ್ತೀರಾ ನೋಡೋಣ. ಆಮೇಲೆ ಪಾಪ ಏನೋ ಭಾರಿ ಮಾತಾಡಿದ್ರಲ್ಲ ಕೇಂದ್ರದ ಬಜೆಟ್ ಬಗ್ಗೆ, ನೀವೇನು ಕಡ್ದು ಕಟ್ಟೆ ಹಾಕ್ತೀರಾ, ನೀವೇನು ಕೊಡ್ತೀರಾ, ಎಲ್ಲವೂ ಇರುತ್ತಲ್ಲ. ಪಾಪ ಲೆಕ್ಕದ ರಾಮಯ್ಯನವರು ದಾಖಲೆ ಬಜೆಟ್ ಮಂಡಿಸ್ತಾ ಇದ್ದಾರೆ. ತಲೆ ಇಲ್ಲದೆ 70,000 ಕೋಟಿನ ಮೈ ಮೇಲೆ ಎಳೆದು 10 ಜಯದೇವ ಬರೋದು, ಆರೋಗ್ಯ ಭಾಗ್ಯನಾರ ಸಿಗೋದು ಜನಗಳಿಗೆ. ಇರಲಿ, ಎನಿಹೌ ಜನಗಳು ಹಂಗೆ ಆಡ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ ಪಾಪ. ಎಷ್ಟು ದಿನ ಒಂದಲ್ಲ, ಈಗ ಡೆಲ್ಲಿಲಿ ಗೊತ್ತಾಗಿ ಈಗ ಗೇಟ್ ಪಾಸ್ ಕೊಡೋಕೆ ರೆಡಿ ಆಗಿಲ್ವಾ ಜನಗಳು. ಅದೇ ರೀತಿ ಇದೂ ಸ್ವಲ್ಪ ಟೈಮ್ ಬೇಕು. ಸೊ ಅಲ್ಲಿವರೆಗೆ ಕಾಯಬೇಕು. ನಮಸ್ಕಾರ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ.